ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಕೊಡ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮಗೆ ನಮ್ಮ ಮನೇಲಿ ನಾನು ಆಲ್ರೆಡಿ ಒಂದು 15 ದಿವಸದ ಮುಂಚೆನೇ ನಾವು 9 kg ಆದಂತಹ ಒಂದು ವಾಷಿಂಗ್ ಮಿಷಿನ್ ತೊಗೊಂಬಂದಿದ್ದೀವಿ ಅಂತ ಹೇಳಿದೆ. ಅದರ ರಿವ್ಯೂನ ಹೇಳಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಅದನ್ನು ನಾನು ವಿಡಿಯೋನ ಸ್ವಲ್ಪ ಡಿಲೇ ಮಾಡಿದ್ದೆ ಹಾಕೋದು. ಯಾಕೆ ಅಂದರೆ ಅದು ನನಗೂ ಕೂಡ ಬೆಸ್ಟ್ ರಿಸಲ್ಟ್ ಸಿಗುತ್ತಾ ಇಲ್ವಾ ಅನ್ನೋದು ನನಗೆ ಬೇಕಾಗಿತ್ತು. ಹಾಗಾಗಿ ಒಂದು 15 ದಿವಸ ನಾನು ಅದರಲ್ಲಿ ಬಟ್ಟೆ ವಾಶ್ ಮಾಡಿ ಒಂದು 2 ಡೇಸ್ ಬಿಟ್ಟು ಗ್ಯಾಪ್ ಇಟ್ಟು ನಾನು ಬಟ್ಟೆಗಳನ್ನ ವಾಶ್ ಮಾಡಿ ಕೊಳೆ ಹೋಗುತ್ತಾ, ಹೇಗೆ ಯೂಸ್ ಆಗುತ್ತೆ. ಯಾಕಂದರೆ ಫಸ್ಟ್ ಡೇ ನಾವು ತಂದಾಗ ನಾವು ಬಟ್ಟೆ ಹಾಕಿ ಕೊಳೆ ಹೋದಕ್ಕೂ ಸ್ವಲ್ಪ ಆಗ್ತಾ ಒಂದು ಟೈಮ್ ಆಗ್ತಾ ಯಾವ ಥರ ಹೋಗುತ್ತೆ ಅನ್ನೋದು ನನಗೆ ಬೇಕಾಗಿತ್ತು. ಹಾಗಾಗಿ ಒಂದು 15 ದಿವಸ ನಾನು ನೋಡಿ ಆಮೇಲೆ ಈ ರಿವ್ಯೂನ ನಾನು ಕೊಡ್ತಾ ಇದ್ದೀನಿ ಇವತ್ತು. ಇದು ಬಂದು 9 kg ಇರುವಂಥ ವಾಷಿಂಗ್ ಮಿಷಿನು. ಯಾವ ಥರ ನಾವು ವಾಶ್ ಮಾಡ್ಬೋದು, ಯಾವ ಥರ ಇರುತ್ತೆ ಅನ್ನೋದು ಕಂಪ್ಲೀಟಾಗಿ ಡೀಟೇಲ್ಸ್ ಆಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬನ್ನಿ. ಈ ವಾಷಿಂಗ್ ಮಿಷಿನ್ ಹೆಸರು ಬಂದು ಹಾಟ್ ಸ್ಟಾರ್ ವಾಷಿಂಗ್ ಮಿಷಿನ್ ಅಂತ ಹೇಳ್ಬಿಟ್ಟು ನಾನು ಶೆಡ್ಡಲ್ಲಿ ಈ ಮಿಷಿನ್ನ ಇಟ್ಟು ನಾನು ರಿವ್ಯೂನ ಕೊಡ್ತಾಯಿದ್ದೀನಿ. ಯಾಕಂದರೆ ವಾಶ್ರೂಮಲ್ಲಿ ನಮಗೆ ಲೈಟಿಂದು ಸ್ವಿಚ್ ಇಲ್ಲ, ಹಾಗಾಗಿ ಇಲ್ಲಿ ಎರಡೂ ಇದೆ, ನೀರಿಂದು ಮತ್ತು ಲೈಟಿಂದು ಎರಡು ಇದೆ. ಹಾಗಾಗಿ ಇಲ್ಲೇ ನಾನು ರಿವ್ಯೂನ ಕೊಡ್ತಾಯಿದ್ದೀನಿ. ಬ್ಯಾಕ್ಗ್ರೌಂಡ್ನ ಇಗ್ನೋರ್ ಮಾಡಿಬಿಡಿ. ಇವಾಗ ನಾನು ಇದೇನು ತೋರಿಸ್ತಾ ಇದ್ದೀನಿ ವಾಷಿಂಗ್ ಮಿಷಿನ್, ಇದು ಬಂದು ರೆಡ್ ಆ್ಯಂಡ್ ವೈಟ್ ಕಲರಲ್ಲಿದೆ. ನೀವು ಇದಕ್ಕೆ ಒಂದು ಕ್ಯಾಪ್ ಕೂಡ ಕೊಟ್ಟಿರ್ತಾರೆ. ಒಳಗೆ ನೋಡ್ತಾ ಇರ್ಬೋದು ಅದು ಮೋಟ್ರು, ಹಾಗೆ ಅದ್ರ ಪಕ್ಕದಲ್ಲಿ ಒಂದು ಹೋಲ್ ಕಾಣಿಸ್ತಾ ಇದೆಯಲ್ಲ ಅದು ನೀರು ಈಚೆ ಬರೋದಕ್ಕೆ. ಹಾಗೆ ಇಲ್ಲಿ ಕಾಣಿಸ್ತಾ ಇರೋದು ಬಂದು ಪೈಪು. ಈ ಪೈಪ್ನ ನಾವು ಬಟ್ಟೆ ಎಲ್ಲ ವಾಶ್ ಮಾಡಾದಮೇಲೆ ಜಸ್ಟ್ ಅದನ್ನು ಈ ಥರ ತೆಗೆದು ಹಿಂಗೆ ಹಾಕಿದ್ರೆ ನೀರು ಅನ್ನೋದು ಈಚೆ ಬರುತ್ತೆ. ಅದಕ್ಕೋಸ್ಕರ ಕೊಟ್ಟಿದ್ದಾರೆ. ಅಂದರೆ ಗಲೀಜು ನೀರು ಏನಿದೆ ಅದನ್ನು ಈಚೆ ಬರುತ್ತೆ. ಹಾಗೆ ಈ ಪೈಪ್ ಏನು ಕೊಟ್ಟಿದ್ದಾರಪ್ಪ ಅಂತ ಅಂದರೆ ನಿಮಗೆ ಇಷ್ಟರ ಮಟ್ಟಿಗೆ ಮಾತ್ರ ನೀರು ಹಾಕಬೇಕು ಅನ್ನೋದು ಮಾತ್ರ ಇದೆ. ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಒಂದು ಹೋಲು, ಅದ್ರ ಕೆಳಗಡೆ 1 ಇಂಚ್ ಕೆಳಗಡೆ ನೀವು ನೀರನ್ನು ತುಂಬಿಸ್ಬೇಕಷ್ಟೇ. ಅದ್ರ ಮೇಲೆ ನೀವು ನೀರು ತುಂಬಿಸಿದ್ರೆ ಆ ಹೋಲಿಂದ ಈಚೆ ಬರುತ್ತೆ. ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ. ಅದು ಆ ಹೋಲಿಂದ ಈಚೆ ಬರುತ್ತೆ ಅನ್ನೋದಕ್ಕೋಸ್ಕರ ಆ ಹೋಲ್ಕಿಂದ ಕೆಳಗಿರೋವರೆಗೂ ಮಾತ್ರ ನಾವು ನೀರನ್ನ ತುಂಬಿಸ್ಬೇಕು. ಹಾಗೆ ಇಲ್ಲಿ ನಮಗೊಂದು ವಯರ್ ಕೂಡ ಕೊಟ್ಟಿದ್ದಾರೆ. ಈ ವಯರ್ ಜಸ್ಟ್ ಅದನ್ನು ಪ್ಲಗ್ಗೆ ಹಾಕಿ ಆನ್ ಮಾಡಿದ್ರೆ ಆಯಿತು, ಆನ್ ಆಗಿರುತ್ತೆ ಮಿಷಿನು. ಇವಾಗ ನಾನು ನಮ್ಮ ಶೆಡ್ಡಲ್ಲೇ ಇರುವಂಥ ಒಂದು ಪ್ಲಗ್ಗೆ ಹಾಕಿದ್ದೀನಿ. ಇವಾಗ ನಾನು ಕೆಳಗೆ ರೆಡ್ ಬಾಟಮ್ ಥರ ಕಾಣಿಸ್ತಾ ಇದೆ ಅಲ್ಲ, ಅಲ್ಲಿ ನಮಗೆ ಒಂದು ಸ್ವಿಚ್ ಥರ ಅಂದರೆ ಟರ್ನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಡೋಂಟ್ ಟರ್ನ್ ಲೆಫ್ಟ್ ಅಂತಂದರೆ ನಾವು ಲೆಫ್ಟಿಗೆ ಟರ್ನ್ ಮಾಡಬಾರ್ದು, ಯಾಕಂದರೆ ಅದು ಹೊಟ್ಟೋಗ್ಬಿಡುತ್ತೆ. ಆದರೆ ಇಲ್ಲಿ ನಾವು ರೈಟಿಂದ ಟರ್ನ್ ಮಾಡಬೇಕು. ಅಲ್ಲಿ ನಿಮ್ಗೆ ನೋಡ್ಬೋದು 5 ನಿಮಿಷ 10 ನಿಮಿಷ 15 ನಿಮಿಷ ಈ ಥರ ಕೊಟ್ಟಿದ್ದಾರೆ. ಟೈಮಿಂಗ್ಸ್ ವೈಸು ನೀವು ಸೆಟ್ ಮಾಡಿಕೊಂಡು ನೀವು ಬಟ್ಟೆಗಳನ್ನ ವಾಶ್ ಮಾಡ್ಬೋದು. ಹಾಗೆ ಅದ್ರ ಕೆಳಗಡೆ ಒಂದು ರೆಡ್ ಕಲರ್ ಕೊಟ್ಟಿದ್ದಾರೆ. ಅದು ನಿಮ್ಗೊಂಥರ ಸಿಗ್ನಲ್ ಥರ ಸಿಗುತ್ತೆ, ಟೆನ್ ಅಂತ ಸೌಂಡ್ ಬರುತ್ತೆ. ಇವಾಗ ಒಂದು ವಾಷಿಂಗ್ ಮಿಷಿನ್ಗೆ ನಾನು ನೀರನ್ನ ತುಂಬಿಸ್ತಾ ಇದ್ದೀನಿ ಪೈಪ್ ಮುಖಾಂತರ. ಎಷ್ಟರ ಮಟ್ಟಿಗೆ ನೀರು ಅದು ತುಂಬಬೇಕು ಅಂತ ಅಂದರೆ ನಾನು ಇಲ್ಲಿ ಹೋಲ್ ಕಾಣಿಸ್ತಾ ಇದೆಯಲ್ವ, ಅದಕ್ಕಿಂತ 1 ಇಂಚು 2 ಇಂಚು ಬಿಟ್ಟು ನೀವು ನೀರನ್ನ ತುಂಬಿಸಿ. ಇವಾಗ ವಾಷಿಂಗ್ ಮಿಷಿನ್ಗೆ ನಾವು ಬೇಕಾದರೆ ನಿಮಗೆ ವೀಲ್ ಪೌಡರ್ ಈ ಥರದ್ದೆಲ್ಲ ಸಿಗುತ್ತೆ, ಅದನ್ನು ಕೂಡ ನೀವು ಹಾಕಿ ಬಟ್ಟೆನ ವಾಶ್ ಮಾಡ್ಬೋದು. ಇಲ್ಲಾಂದರೆ ಈ ಥರ ಸರ್ಫ್ ಎಕ್ಸೆಲ್ ಲಿಕ್ವಿಡ್ ಸಿಗುತ್ತಲ್ವ, ಇದನ್ನು ಕೂಡ ಯೂಸ್ ಮಾಡ್ಬೋದು. ವೀಲ್ ಪೌಡರ್ಗಿಂತ ನಾನು ಇದನ್ನು ಲಿಕ್ವಿಡ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಆ ಪೌಡರು ಎಲ್ಲ ಬಟ್ಟೆ ಎಲ್ಲ ವಾಶ್ ಆದಮೇಲೆ ಮೇಲ್ಮೇಲೆ ಒಂಥರ ಚುಕ್ಕಿ ಥರ ವೈಟ್ ಕಾಣಿಸ್ತಾ ಇರುತ್ತೆ. ಸುಮ್ಮನೆ ಅದು ಕೊಳೆ ಹೋಗಿರೋ ಥರ ಇಲ್ಲ ಏನೋ ಒಂಥರ ವೈಟ್ ಧೂಳು ಥರನೇ ಕೂತಿರುತ್ತೆ. ಇದಾದರೆ ಅದಾಗಲ್ಲ, ಏನೂ ಕಾಣಿಸಲ್ಲ. ಹಾಗಾಗಿ ಮೇಯ್ನಾಗಿ ಯಾಕೆ ವಾಷಿಂಗ್ ಮಿಷಿನು ಚೆನ್ನಾಗಿ ಕೊಳೆ ಹೋಗುತ್ತೆ ಅಂತ ಅಂದರೆ, ಹಾಗೆ ನಾನು ಯಾಕೆ ಇದನ್ನೇ ಚೂಸ್ ಮಾಡಿದೆ ಅಂತ ಅಂದರೆ, ನಾನು ನನ್ನ ಹಸ್ಬೆಂಡ್ ಬಟ್ಟೆಗಳಿಗೇ ನಾನು ಈ ವಾಷಿಂಗ್ ಮಿಷಿನ ಚೂಸ್ ಮಾಡಿದ್ದು. ನೋಡ್ಬೋದು ನೀವಿಲ್ಲಿ ನನ್ನ ಹಸ್ಬೆಂಡ್ ಬಟ್ಟೆ ಇದು ಫುಲ್ಲು ಕಾಲರ್ ಆಗಿರ್ಬೋದು, ಈ ಕೈ ತೋಳತ್ರ, ಆಮೇಲೆ ಇಲ್ಲಿ ಫ್ರಂಟು ತುಂಬಾ ಗಲೀಜು. ಇದಕ್ಕೋಸ್ಕರನೇ ನಾನು ಆ ವಾಷಿಂಗ್ ಮಿಷಿನ್ನ ತೊಗೊಂಡಿದ್ದು. ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ. ನೀವು ನೋಡ್ಬೋದು ಕಾಲರ್ ಹತ್ರ ಈ ಥರದನ್ನೆಲ್ಲ ನಾವು ದೊಡ್ಡ ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ ಅಂದರೆ ಕೈಯಲ್ಲಿ ಉಜ್ಜೆ ಹಾಕಬೇಕು, ನನಗೆ ಗೊತ್ತಿದೆ. ಯಾಕಂದರೆ ನಮ್ಮ ಅಕ್ಕನ ಮನೇಲೂ ಕೂಡ ವಾಷಿಂಗ್ ಮಿಷಿನ್ ಇದೆ. ಅದರಲ್ಲಿ ಅವರು ಏನಾದರೂ ಈ ಥರ ತುಂಬ ಜಾಸ್ತಿ ಆದರೆ ಕೈಯಲ್ಲೇ ಒಗ್ಬಿಟ್ಟು ಹಾಕ್ತಾರೆ. ಆದರೆ ನಾವು ಇದರಲ್ಲಿ ಕೈಯಲ್ಲೇ ಒಗೆಯೋಂಗಿಲ್ಲ, ಇದಕ್ಕೆ ಹಾಕಿ ನಾವು ಹಾಕಿದ್ರೆ ಸಾಕು, ಅದು ಕೊಳೆ ಹೋಗುತ್ತೆ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ವಾ, ಸೊ ನೋಡ್ಬೋದು ಇಷ್ಟು ಕೊಳೆ ಇದೆ. ಇವಾಗ ಈ ಥರ ಇದೆ. ಇದನ್ನು ವಾಷಿಂಗ್ ಮಿಷಿನ್ಗೆ ಹಾಕಿ ಆಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕೊಳೆ ಹೋಗಿರುತ್ತೆ ಅಂತ. ನೀವು ಇದನ್ನೇ ಅಲ್ಲ ವೈಟ್ ಕಲರ್ ಬಟ್ಟೆಗಳ್ನೂ ಕೂಡ ಹಾಕ್ಬೋದು. ನೀವು ವೈಟ್ ಕಲರ್ ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ. ಇದು ನಾನು 15 ದಿವಸ ನಾನು ಯೂಸ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾನು ಮೊದಲನೇ ತೊಗೊಂಡಿದ್ದೆ ಇದು. ಈ ನನ್ನ ಹಸ್ಬೆಂಡ್ ಬಟ್ಟೆ ಹೊಲದಲ್ಲಿ ಹಸು ಕೆಲಸ ಮಾಡ್ತಾರೆ, ಚಿಕನ್ ಶಾಪಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೆ ಜಾಸ್ತಿ ಈ ಥರ ಕೊಳೆ ಜಾಸ್ತಿ ಆಗೋದು ಬಟ್ಟೆ. ಇವಾಗ ಇದರಲ್ಲಿ ಹಾಕಿ ತೋರಿಸ್ತೀನಿ ಯಾವ ಥರ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕೊಳೆ. ಇವಾಗ ನಾನು ಸರ್ಫ್ ಎಕ್ಸೆಲ್
ಲಿಕ್ವಿಡ್ ಏನಿದೆ ಅಲ್ವಾ ಅದನ್ನು ಹಾಕ್ಬಿಟ್ಟು ಇವಾಗ ನಾನು ಟೈಮ್ನ ಸೆಟ್ ಮಾಡ್ತಾ ಇದ್ದೀನಿ. ನೀವು 5 ನಿಮಿಷ 10 ನಿಮಿಷ 15 ನಿಮಿಷ ಸೆಟ್ ಮಾಡ್ಬೋದು. ನಾನು 15 ನಿಮಿಷಕ್ಕೆ ಇಡ್ತೀನಿ. ಜಸ್ಟು ಲೆಫ್ಟ್ ಸೈಡಿಂದ ಟರ್ನ್ ಮಾಡಿಬಿಟ್ರೆ ಆಯಿತು. ಇನ್ನೇನು ಆಪ್ರೇಟ್ ಮಾಡೋ ಹಾಗಿರಲ್ಲ. ಆರಾಮಾಗಿ ನಾವು ಇದನ್ನು ಮಾಡ್ಕೊಬೋದು, ಬಳಸ್ಬೋದು. ಹಾಗೆ ಅಲ್ಲಿ ಒಂದು ರೆಡ್ ಕಲರ್ ನಾನು ಹೇಳ್ದೆ ಅಲ್ವ, ಅದು ಟಿಂಗ್ 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 ಅಂತ ಸೌಂಡ್ ಬರುತ್ತೆ. ನಿಮಗೆ ಕಂಪ್ಲೀಟಾಗಿ ಬಟ್ಟೆ ಎಲ್ಲ ವಾಶ್ ಆದಮೇಲೆ ನೋಡ್ತಾ ಇರ್ಬೋದು. ಇವಾಗ ಸರ್ಕ್ಯುಲರ್ ಮೋಷನಲ್ಲಿ ಅದು ತಿರುಗ್ತಾ ಇದೆ ಅಲ್ವಾ, ಅದಕ್ಕೆ ನಾವಿವಾಗ ಒಂದೊಂದೇ ಬಟ್ಟೆನ ಈ ಥರ ನಿಧಾನಕ್ಕೆ ಹಾಕ್ಕೊಳ್ಬೇಕು. ಒಟ್ಟಿಗೆ ಎಲ್ಲನೂ ಹಾಕಬೇಡಿ. ಹಾಗೆ ಅದನ್ನು ನೀರು ಒದ್ದೆ ಮಾಡಿಬಿಟ್ಟು ಹಾಕ್ಬೋದಾ ಅಂದರೆ ಬೇಕಾಗಿಲ್ಲ. ಜಸ್ಟ್ ಈ ಥರ ಹಾಕಿದ್ರೇ ಸಾಕು. ನಮಗೆ ಬಟ್ಟೆ ಅನ್ನೋದು ಕಂಪ್ಲೀಟಾಗಿ ವಾಶ್ ಆಗುತ್ತೆ. ಜಸ್ಟ್ ಈ ಥರ ರೊಟೇಟ್ ಆಗ್ತಾ ಇರುತ್ತೆ. ಒಂದು ಸತಿ ರೈಟ್ಗೆ ಒಂದು ಸತಿ ಲೆಫ್ಟ್ಗೆ ಅದೇ ರೊಟೇಟ್ ಆಗಿ ಬಟ್ಟೆನ ಸುತ್ಕೊಂಡು ಒಗೆಯುತ್ತೆ. ಇವಾಗ ನೀವು ನೋಡ್ತಾ ಇದ್ದೀರಾ ಅಲ್ವಾ, ನಾನು ರೊಟೇಟ್ ಆಗಿ ಸುತ್ಕೊಳ್ತಾ ಇರೋದು. ಇವಾಗ ನಾನು ಅದಕ್ಕೆ ಕ್ಯಾಪ್ ಹಾಕ್ತೀನಿ. ಒಂದು 5 ನಿಮಿಷ ಬಿಟ್ಟು ನೀವು ನೋಡಿ ಕೊಳೆ ಅನ್ನೋದು ಹೆಂಗೆ ಬಂದಿರುತ್ತೆ ಅಂತ ಅಂದರೆ, ಒಳ್ಳೆ ಹೇಳ್ತೀವಲ್ಲ ಕೆಸರು ನೀರು ಥರ, ಒಳ್ಳೆ ಇದ್ರ ಥರ ಬಂದಿರುತ್ತೆ. ಅದರಲ್ಲೂ ನನ್ನ ಹಸ್ಬೆಂಡ್ ಫಾರ್ಮಿಂಗ್ ಕೆಲಸ ಎಲ್ಲ ಮಾಡೋದ್ರಿಂದ ಬಟ್ಟೆ ಹೇಗಾಗಿರುತ್ತೆ, ಮಣ್ಣು ಧೂಳು ಎಲ್ಲ ಇರುತ್ತೆ, ಅದು ನಿಮಗೆ ಗೊತ್ತಿರುತ್ತೆ. ಇವಾಗ ಕೊಳೆ ನೋಡಿ ಯಾವ ಥರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಹೋದ ಸತಿ ನಾವು ವಾಷಿಂಗ್ ಮಿಷಿನ್ ತಂದ್ವಿ ಅಂತ ಹೇಳಿದಾಗ ಅದರಲ್ಲಿ ನಾನು ಹೇಳಿದ್ದೆ ದೊಡ್ಡ ವಾಷಿಂಗ್ ಮಿಷಿನ್ ಅಷ್ಟು ಕೊಳೆ ಹೋಗಲ್ಲ, ಇದರಲ್ಲಿ ಹೋಗುತ್ತೆ ಅಂತ. ಅದಕ್ಕೆ ಒಬ್ರು ಯಾರೋ ಮೆಸೇಜ್ ಮಾಡಿದರು, ಕಮೆಂಟ್ ಮಾಡಿದರು, ದೊಡ್ಡ ಮಿಷಿನ್ ತೊಗೊಳಕ್ಕೆ ದುಡ್ಡಿಲ್ಲ ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡು ಏನೋ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೆ, ಯಾರಮ್ಮ ನೀನು ಅದ್ರಲ್ಲಿ ಕೊಳೆ ಹೋಗಲ್ಲ ಅಂತ ಹೇಳ್ತಾ ಅಂತ ಏನೋ ಹಾಕಿದರು ಕಮೆಂಟ್ನ. ನಾನು ನೋಡಿದ್ದೀನಿ ದೊಡ್ಡ ವಾಷಿಂಗ್ ಮಿಷಿನಲ್ಲಿ ಏನು ಅಂತ ಅಂದರೆ, ನೀವು 1 ದಿವಸ 2 ದಿವಸ ಹಾಕಿರೋ ಬಟ್ಟೆನ ಆರಾಮಾಗಿ ಹೋಗಿರ್ಬೋದು. ಅಂಥದ್ರಲ್ಲಿ ಈ ಥರನೇ ಕ್ವಾಲಿಟಿ ಇರುವಂಥ ಬಟ್ಟೆಗಳ್ನೂ ಹಾಕಬೇಕು ಅಂತಲೂ ಇರುತ್ತೆ. ಆದರೆ ಚಿಕ್ಕದೇನಂದರೆ ನೀವು ಎಂಥ ಬಟ್ಟೆಗಳ್ನೂ ಕೂಡ ಹಾಕ್ಬೋದು, ಕೊಳೆ ಕೂಡ ಹೋಗುತ್ತೆ. ಅದರಲ್ಲೂ ನಾನು ಏನಕ್ಕೆ ಇದನ್ನು ಸೆಲೆಕ್ಟ್ ಮಾಡಿದೆ ಅಂತ ಅಂದರೆ, ನಮ್ಮೂರಲ್ಲಿ ಕೆಲವು ಸತಿ ಕರೆಂಟ್ ಇರಲ್ಲ, ಕೆಲವು ಸತಿ ನೀರಿರಲ್ಲ, ಈ ಥರ ಪ್ರಾಬ್ಲಮ್ಸು. ಇವಾಗ ದೊಡ್ಡ ವಾಷಿಂಗ್ ಮಿಷಿನ್ ಆದರೆ ಅದಕ್ಕೆ ಕರೆಕ್ಟಾಗಿ ಒಂದೇ ಕಡೆ ನಾವು ನೀರನ್ನೆಲ್ಲ ಫಿಕ್ಸ್ ಮಾಡಬೇಕು, ಈ ಥರದ್ದೆಲ್ಲ ಇರುತ್ತೆ. ಡೈಲಿ ನೀರು ಇರಲೇಬೇಕು, ಅದಕ್ಕೆ ಜಾಸ್ತಿ ನೀರು ಬೇಕಾಗುತ್ತೆ. ಇದಕ್ಕೂ ಕೂಡ ಅಷ್ಟೇ ನೀರು ಬೇಕು. ಆದರೆ ಏನಂದರೆ ಇದಕ್ಕೆ ಒಂದು ಸ್ವಿಚ್ ಹಾಕಿ ಆನ್ ಮಾಡಿದರೆ ಕರೆಂಟ್ ಇದ್ದರೆ ನಾವು ನೀರನ್ನ ಬೇಕಾದ್ರೆ ಬಿನ್ಗೆಲ್ಲೂ ತೊಗೊಂಡು ಬಂದು ಇದಕ್ಕೆ ತುಂಬಿಸ್ಬಿಟ್ಟು ನಾವು ಬೇಕಾದ್ರೆ ಬಟ್ಟೆನ ವಾಶ್ ಮಾಡ್ಬೋದು. ಅದೇ ದೊಡ್ಡ ವಾಷಿಂಗ್ ಮಿಷಿನಲ್ಲಿ ನಾವು ಆ ಥರ ಮಾಡೋದಕ್ಕಾಗಲ್ಲ. ಹಾಗಾಗಿ ನಾನು ಆ ಒಂದು ಇದನ್ನು ಇಟ್ಕೊಂಡು ಹೇಳಿದೆ. ಹಾಗೆ ನನಗೇನಂತ ಅಂದರೆ, ನನ್ನ ಹಸ್ಬೆಂಡ್ ಬಟ್ಟೆಗಳಾಗಿರ್ಬೋದು, ನನ್ನ ಮಗನ ಬಟ್ಟೆ, ನನ್ನ ಮಗ ಅಂತೂ ಈಚೆಗಡೆ ಆಟಾಡ್ಕೊಂಡು ಬರ್ತಾನೆ, ಎಷ್ಟು ಗಲೀಜು ಆಗಿರುತ್ತೆ ಅಂದರೆ ಅಷ್ಟಾಗಿರುತ್ತೆ. ಹಾಗಾಗಿ ಕೈಯಲ್ಲಿ ವಾಶ್ ಮಾಡೋಕ್ಕಿಂತ ಇದು ಸ್ವಲ್ಪ ಬೆಟರ್ ಆಪ್ಷನ್ ಹೇಳಬೇಕು ಅಂದರೆ. ನಾವು ಕೈಯಲ್ಲಿ ವಾಶ್ ಮಾಡ್ತೀವಲ್ಲ, ಬೆನ್ನೆಲ್ಲ ನೋವು ಬರುತ್ತೆ. ಹಾಗಾಗಿ ಇದು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದೆ. ಅದು ಬಿಟ್ಟರೆ ದುಡ್ಡಿಲ್ದಂಗೆ ದೊಡ್ಡ ವಾಷಿಂಗ್ ಮಿಷಿನ್ ತೊಗೊಂಡಿಲ್ಲ. ಇವಾಗಿನ ಕಾಲದಲ್ಲಿ ದುಡ್ಡೇ ಇರಬೇಕು ಅಂತ ಏನೂ ಇಲ್ಲ. ಜಸ್ಟ್ ನೀವು EMI ಕಟ್ಕೊಂಡು ಕೂಡ ದೊಡ್ಡ ವಾಷಿಂಗ್ ಮಿಷಿನ್ಗಳನ್ನ ನೀವು ತೊಗೊಳ್ಬೋದು. ಕೈಯಲ್ಲಿ ದುಡ್ಡೇ ಇರಬೇಕು, ಫುಲ್ ಕ್ಯಾಶೇ ಕೊಡಬೇಕು ಅಂತಲೂ ಏನಿಲ್ಲ. ಇವಾಗ ಆ ಥರ ಕೂಡ ಇದೆ. EMI ಕಟ್ಕೊಂಡು ಹೋದ್ರೇ ಸಾಕು, ಆರಾಮಾಗಿ ದೊಡ್ಡ ವಾಷಿಂಗ್ ಮಿಷಿನ್ ನಮ್ಮ ಮನೆಗೆ ಬರುತ್ತೆ. ಆದರೆ ನೀರಿಂದು ಕರೆಂಟಿಂದು ಎಲ್ಲ ನಾವು ನೋಡ್ಕೊಬೇಕು. ಹಾಗಾಗಿ ಇದಾದರೆ ಆಲ್ಮೋಸ್ಟ್ ನಾವೇ ಬಿನ್ಗೆಲ್ಲೂ ಕೂಡ ತೊಗೊಂಡು ಬಂದು ಹಾಕಿ ನಾವು ವಾಶ್ ಮಾಡ್ಕೊಬೋದು. ಸೊ ಅದೊಂದು ಅಡ್ವಾಂಟೇಜು. ಹಾಗಾಗಿ ನಾನು ಇದನ್ನು ಚೂಸ್ ಮಾಡಿದ್ದು. ಇವಾಗ ವಾಷಿಂಗ್ ಮಿಷಿನ್ ಅನ್ನೋದು ಕಂಪ್ಲೀಟಾಗಿ ರೌಂಡಾಗಿ ಇವಾಗ 0 ಮಿನಿಟ್ಗೆ ಅದು ಬರ್ತಾ ಇದೆ, ಟರ್ನ್ ಆಗ್ತಾ ಇದೆ. ಇವಾಗ ನಾನು ಬಟ್ಟೆ ನೋಡ್ಬೋದು. ಅದು ಕ್ಯಾಪ್ ನೀವು ಹಾಕೊಂಡ್ರು ಹಾಕೊಬೋದು, ಬಿಟ್ಟರು ಬಿಡ್ಬೋದು. ಇವಾಗ ಆ ಥರ ಒಂದು 2 ನಿಮಿಷ ಆ ಥರ ಸೌಂಡ್ ಬಂದು ಅದಾಗದೆ ಕಂಪ್ಲೀಟಾಗಿ ಆಫ್ ಆಗುತ್ತೆ. ಇದನ್ನು ನೀವು 2-3 ಸತಿ ಕೂಡ ವಾಶ್ ಮಾಡ್ಬೋದು. ನನ್ನ ಪ್ರಕಾರ 2 ಸತಿ ವಾಶ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇನ್ನೊಂದು ಸತಿ ಇವಾಗ ನೀವು ಅಲ್ಲಿ ಪೈಪ್ ಕಾಣಿಸ್ತಾ ಇದೆ ಅಲ್ವಾ, ಅವ್ರ ಪಕ್ಕದಲ್ಲಿ ಕೊಟ್ಟಿರೋದು, ಆ ಪೈಪ್ನ ತೆಗೆದು ಬಿಟ್ಬಿಟ್ಟು ನೀರು ಕಂಪ್ಲೀಟಾಗಿ ಹೋಗುತ್ತೆ. ನೀವು ತಿರ್ಗಾ ಇನ್ನೊಂದು ಸತಿ ಅದೇ ಬಟ್ಟೆಗಳಿಗೆ ನೀರು ಹಾಕ್ಬಿಟ್ಟು ಇನ್ನೊಂದು ಸತಿ ಜಾಲಿಸೋ ಥರ ಅದೇ ಪೈಪ್ಗೆ ನೀರು ಬಿಟ್ಬಿಟ್ಟು ಇನ್ನೊಂದು ಸತಿ ಒಂದು 5 ನಿಮಿಷಕ್ಕೋ 2 ನಿಮಿಷಕ್ಕೋ ನೀವು ಕೊಟ್ಟರೆ ಕಂಪ್ಲೀಟಾಗಿ ವಾಶ್ ಆಗುತ್ತೆ. ಇವಾಗ ನಾನು 2ನೇ ಸತಿ ಮಾಡಿಬಿಟ್ಟು ಬಟ್ಟೆನ ಎತ್ತಿ ಹಾಕೊತಾ ಇದ್ದೀನಿ. ನೋಡ್ಬೋದು ಎಲ್ಲ ಗಂಟಾಗ್ಬಿಟ್ಟಿರುತ್ತೆ. ಈ ಮಿಷಿನಲ್ಲಿ ಇದೊಂದು ಗಂಟಾಗ್ಬಿಟ್ಟಿರುತ್ತೆ. ಅದನ್ನು ಬಿಡಿಸ್ಕೊಬೋದು, ಅದೇನು ದೊಡ್ಡ ತೊಂದರೆ ಅಲ್ಲ. ಹಾಗೆ ಇನ್ನೊಂದು ಸತಿ ನಾನು ತಿರ್ಗಾ ನೀರು ತುಂಬಿ ಇನ್ನೊಂದು ಸತಿ ನಾನು ಬಟ್ಟೆನ ಹಾಕ್ಕೊತಾ ಇದ್ದೀನಿ. ಈ ಥರ ನಾವು ಮಾಡಬೇಕಾಗುತ್ತೆ. ಇವಾಗ ನಾನು ಬಿಫೋರ್ ಆ್ಯಂಡ್ ಆಫ್ಟರ್ ಬಟ್ಟೆ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ. ನನ್ನ ಹಸ್ಬೆಂಡು ಬಟ್ಟೆ ಕಂಪ್ಲೀಟಾಗಿ ವಾಶ್ ಆಗಿದೆ. ಇವಾಗ ಯಾವ ಥರ ಆಗ್ತಿದೆ ವಾಶ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ಒಂದು ಚೂರು ಗಲೀಜಿಲ್ಲ ಶರ್ಟ್ ಮೇಲೆ.
ಮಿಷಿನ್ ನೀವು ಅಮೌಂಟ್ ಕೇಳಿದ್ರಿ. ಇದು ಬಂದು 9 kg, ನಿಮ್ಗೆ ಇನ್ನೂ 6 kg, 8 kg, 9 kg ಈ ಥರದ್ದು ನಿಮಗೆ kg ವೈಸು ಸಿಗುತ್ತೆ ಬಟ್ಟೆ ವಾಶ್ ಮಾಡೋದು. ನಾವು ತೊಗೊಂಡಿರೋದು ಬಂದು 9 kgದು. ಇದು ಬಂದು 5,000 ರೂಪಾಯಿ ಆಗುತ್ತೆ. ನೀವೇನಾದರೂ ಮಾತಾಡಿ ಪರಿಚಯ ಇದು ಆಗಿ ಹೀಗೆಲ್ಲ ಅಂದರೆ ಒಂದು 200 ರೂಪಾಯಿ ಕಮ್ಮಿ ಮಾಡ್ತಾರೆ, 300 ರೂಪಾಯಿ ಈ ಥರ, 4,800, 4,600 ಈ ಥರ ಕಮ್ಮಿ ಮಾಡ್ತಾರೆ. ಸೊ ನಮಗೆ ಒಂದು 200 ರೂಪಾಯಿ ಕಮ್ಮಿ ಹಾಕಿ ಕೊಟ್ಟರು ಅಷ್ಟೇ. 4,800 ರೂಪಾಯಿ ಆಯಿತು. ನಿಮಗೆ ಯಾರೂ ಗೊತ್ತಿಲ್ಲ, ನೀವು ಹೋಗ್ತೀರಾ ಅಂತಂದರೆ ಒಂದು 5,000 ರೂಪಾಯಿ ಮಾಡಿಬಿಡ್ತಾರೆ. ಸೊ ಕಮ್ಮಿ ಮಾಡಿ ಅಲ್ಲಿ ಮಾತಾಡಿ ಒಂದು ಕಮ್ಮಿ ಮಾಡ್ಕೊಳ್ಳಿ. ಸೊ 4,800 ರೂಪಾಯಿ ತೊಗೊಂಡ್ರು. ನನಗೆ ಅಮೌಂಟ್ ತಕ್ಕನಾಗಿ ಬಟ್ಟೆ ಚೆನ್ನಾಗಿ ವಾಶ್ ಆಗ್ತಾಯಿಲ್ಲ ಅಂತ ಅದೊಂದೇ ಸ್ಯಾಟಿಸ್ಫ್ಯಾಕ್ಷನ್. ನಿಮಗೂ ಏನಾದರೂ ಬೇಕು ಅಂದರೆ ಖಂಡಿತವಾಗ್ಲೂ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಇದರಲ್ಲಿ ನಿಮಗೆ ತುಂಬ ಅಂದರೆ ಬ್ರ್ಯಾಂಡೆಡ್ ಇದ್ದದ್ದೆಲ್ಲ ಸಿಗುತ್ತೆ, ಹೆಸರು ಬೇರೆ ಬೇರೆ ಇರೋ ಅಂಥ ಹೆಸರದ್ದು ವಾಷಿಂಗ್ ಮಿಷಿನ್ಸ್ ಎಲ್ಲ ಸಿಗುತ್ತೆ. ನೀವು ಬೇಕಾದ್ರೆ ತೊಗೊಬೋದು, ಖಂಡಿತವಾಗ್ಲೂ ತೊಗೊಳ್ಳಿ. ಮಾಡಿದೆ ಅಂತ ಹೇಳಿದ್ನಲ್ವ, ಸ್ವಲ್ಪ ನೀರಿಂದ ಆಗಿರ್ಬೋದು, ಕರೆಂಟಿಂದ ಆಗಿರ್ಬೋದು. ಅಟ್ಲೀಸ್ಟ್ ನಮಗೆ ನೀರಿಲ್ಲ, ಅಟ್ಲೀಸ್ಟ್ ನಮಗೆ ಏನಾದರೂ ಈ ಥರ ನೀರಿನ ವ್ಯವಸ್ಥೆ ಇಲ್ಲ, ಅಟ್ಲೀಸ್ಟ್ ಬಿನ್ಗೆಲ್ಲಾದರೂ ತೊಗೊಂಬಂದು ಹಾಕ್ಕೊಂಡು ನಾವು ವಾಶ್ ಮಾಡ್ಕೊಬೋದು ಅನ್ನೋದೊಂದು. ಆಮೇಲೆ ಏನಂದರೆ ನನಗೆ ಒಂದು 2-3 ಬೇಷನ್ ಒಂದೇ ಸತಿ ಆಗ್ತಾಯಿತ್ತು. ಯಾಕಂದರೆ ನಂದು, ಪಾಪುದು, ಹಸ್ಬೆಂಡೆಲ್ಲ. ಯಾಕಂದರೆ ಕೆಲವ್ರಿಗೆ 2-3 ಜನ ಮಕ್ಕಳೆಲ್ಲ ಇರ್ತಾರೆ, ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ ಕೈಯಲ್ಲಿ ಒಗೆಯೋದು. ನಾನು ಒಂದು 2 ಬ್ರೇಷನ್ ಬಟ್ಟೆ ಒಗಿಬೇಕಾದ್ರೆ ಅದನ್ನ ಒಗೆದು ಒಂದು ದಿವಸ ಪೂರ್ತಿ ರೆಸ್ಟ್ ತೊಗೊಬೇಕಾಯ್ತು, ಅಷ್ಟು ಬ್ಯಾಕ್ ಪೇನ್ ಬರ್ತಾಯಿತ್ತು, C-ಸೆಕ್ಷನ್ ಬೇರೆ ಆಗಿರೋದ್ರಿಂದ. ಹಾಗಾಗಿ ಅದು ನಿಮಗೆ ಬೇಕು ಅಂದರೆ ತೊಗೊಳ್ಳಿ. ಹಾಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೇಳಿದ್ರಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಬಂದು ನಾನು ಹೋಗಿರಲಿಲ್ಲ, ನನ್ನ ಹಸ್ಬೆಂಡ್ ಹೋಗಿ ತೊಗೊಂಡು ಬಂದಿದ್ದು. ಅವ್ರು ಬಂದು ನೆನ್ಮಂಗ್ಲ ನಿಯರ್ ಹತ್ರ ಎಲ್ಲೋ ತೊಗೊಂಡು ಬಂದಿದ್ದರು. ಅವ್ರ ಫೋನ್ ನಂಬರ್ ಆಗಲಿ ಅಡ್ರೆಸ್ ಆಗಲಿ ನಂಗೆ ಗೊತ್ತಿಲ್ಲ. ನೀವು ಎಲ್ಲಿದ್ರೆ ಲೋಕಲ್ ಹತ್ರ ಎಲ್ಲೆಲ್ಲೋದ್ರೂ ಸಿಗುತ್ತೆ ಈ ಥರದ್ದು. ನೀವು ಒಂದು ಸತಿ ಫೋಟೋಸೋ ಇಲ್ಲ ಯಾವುದಾದ್ರೂ ಒಂದು ತೋರಿಸಿದ್ರು ಸಾಕು, ಅವರು ನಿಮಗೆ ತರಿಸ್ಕೊಡ್ತಾರೆ. ಇಲ್ಲಾಂದರೆ ಅವ್ರ ಹತ್ರ ಏನಿದೆ ಅವರು ಕೂಡ ಕೊಡ್ತಾರೆ. ಹಾಗಾಗಿ ನೀವು ತರಿಸ್ಕೊಳ್ಳಿ, ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. 2-3 ಜನ ಮಕ್ಕಳಿದ್ದವ್ರಿಗೆ ಕೈಯಲ್ಲಿ ಬಟ್ಟೆ ಹೋಗ್ಕೊಂಡು ಕೂತ್ಕೊಳ್ಳೋದು ತುಂಬ ತಪ್ಪುತ್ತೆ. ಮಕ್ಕಳು ಬಟ್ಟೆಗಳ್ನು ಕೂಡ ಆರಾಮಾಗಿ ಹಾಕ್ಬೋದು. ಹಾಗಾಗಿ ಇದರಲ್ಲಿ ಎಷ್ಟು kg ಬಟ್ಟೆ ನೀವು ಹಾಕೋದು ಅನ್ನೋದನ್ನ ನಾನು ಹೇಳಿರಲಿಲ್ಲ. ಇದರಲ್ಲಿ ಬಂದು 4 ಜೊತೆ ಅಂದರೆ 4 ಶರ್ಟು 4 ಪ್ಯಾಂಟು 9 kg ಅನ್ನೋ ಥರ. ಮಕ್ಕಳದಾದರೆ 4 8 ಇಲ್ಲ 10 ಜೊತೆ ಹಾಕ್ಬೋದು ಆ ಥರ. ಅಂದರೆ ನಮ್ಮದು ದೊಡ್ಡವರಾಗಿರೋದ್ರಿಂದ 4 ಶರ್ಟು 4 ಪ್ಯಾಂಟು 4 ಟಾಪು 4 ಲೆಗಿನ್ಸು ಈ ಥರದ್ದು ಹಾಕ್ಬೋದು ಅಷ್ಟೇ, ಅದ್ರ ಮೇಲೆ ಹಾಕೋಂಗಿಲ್ಲ. ಆಮೇಲೆ ಬ್ರೆಶೀಟ್ಗಳು ಹಾಕ್ಬೋದಾ ಅಂತಂದರೆ ದೊಡ್ಡ ಬ್ರೆಶೀಟ್ ಹಾಕೋಂಗಿಲ್ಲ. ಈ ಥರ ದಿವಾನ, ಸೋಫಾ, ಆಮೇಲೆ ವಿಂಡೋಸ್ ಇರುತ್ತಲ್ಲ ಆ ಥರದ್ದೆಲ್ಲ ಹಾಕ್ಬೋದು. ವಿಂಡೋಸ್ದು ಅಷ್ಟೇ ನಾನು ಹಬ್ಬದ ದಿವಸ ಒಗೆದಿದ್ದೆ, ನಿಜ ತುಂಬ ಚೆನ್ನಾಗಿ ಹೋಗಿತ್ತು, ಒಂದು ಚೂರು ಏನೂ ಡ್ಯಾಮೇಜ್ ಆಗಿರಲಿಲ್ಲ. ಹಾಕ್ಬೋದು ವಿಂಡೋಸ್ದು. ಆಮೇಲೆ ಡೋರ್ ಮ್ಯಾಟ್ಗಳು ಹಾಕ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ. ಅದರಲ್ಲಿ ಮಣ್ಣೆಲ್ಲ ಇರುತ್ತೆ, ಏನಾದರೂ ಕಟ್ಕೊಳ್ಳುತ್ತೆ ಅಂದರೆ ಖಂಡಿತವಾಗ್ಲೂ ಕೊಟ್ಟಲ್ಲ. ಒಂದು ಸತಿ ಹಾಕ್ಬಿಟ್ಟು ತಿರ್ಗಿ ಅದನ್ನು ನೀಟಾಗಿ ಇನ್ನೊಂದು ಸತಿ ಬೇರೆ ನೀರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಆಗ್ಬಿಡುತ್ತೆ. ಏನು ಸೇರಲ್ಲ, ಮಣ್ಣು ಗಿಣ್ಣು ಏನೂ ಆಗಲ್ಲ. ಓಲ್ ಕೊಟ್ಟಿದ್ದಾರೆ ಅಲ್ಲಿ, ಅದರಿಂದ ಈಚೆ ಬಂದುಬಿಡುತ್ತೆ ಎಲ್ಲನೂ. ಅದು ಕೂಡ ಟೆನ್ಷನ್ ಇರಲ್ಲ, ಹಾಳಾಗುತ್ತೆ ಅನ್ನೋ ಟೆನ್ಷನ್ ಕೂಡ ಇರಲ್ಲ. ನೀವು ಶೂಸ್, ಮಕ್ಕಳದ್ದೇನೋ ಶೂಸ್ ಇದ್ದರೆ, ವೈಟ್ ಕಲರ್ ಶೂಸ್ ಏನಾದರೂ ಇದ್ದರೆ ಅದನ್ನು ಕೂಡ ಹಾಕ್ಬೋದು, ಆರಾಮಾಗಿ ಹೋಗುತ್ತೆ, ತಲೆನೇ ಕೆಡಿಸ್ಕೊಳ್ಳೋ ಹಾಗಿಲ್ಲ. ನಂಗೆ ತುಂಬಾ ಇಷ್ಟ ಆಯಿತು. ನಾನು ಕೂಡ ತುಂಬ ರಿವ್ಯೂಸ್ಗಳನ್ನ ನೋಡೇ ಇದನ್ನು ತೊಗೊಂಡಿದ್ದು. ಹಾಗಾಗಿ ನನಗೂ ಕೂಡ ಅದು ಬೆಸ್ಟ್ ರಿಸಲ್ಟೇ ಕೊಟ್ಟಿದೆ. ಆರಾಮಾಗಿ ಹಾಕ್ಬೋದು, ಮಕ್ಕಳದ್ದು ಕೂಡ ಆರಾಮಾಗಿ ಹಾಕ್ಬೋದು. ಅಂದರೆ ಮಕ್ಕಳದಂದರೆ ನಾನು ಹೇಳಿದ್ನಲ್ವ 4 ಪೇರ್ಸ್ ಅಂದರೆ 4 ಜೊತೆ ಇರಬೇಕು, 4 ಶರ್ಟು 4 ಪ್ಯಾಂಟು ಈ ಥರ 8 ಜೊತೆ ನಾವು ಹಾಕ್ಬೋದು ಒಂದೇ ಸತಿನೂ. ನನಗೆ ತುಂಬ ಯೂಸ್ಫುಲ್ ಆಗಿದೆ. ನಿಮಗೂ ಏನಾದರೂ ಈ ಥರ ಬೇಕು ಅಂದರೆ ನಿಮ್ಮ ಲೋಕಲ್ ಶಾಪ್ಗಳಲ್ಲೇ ನೀವು ವಿಚಾರಿಸಿ, ಇಲ್ಲ ನೆನ್ಮಂಗ್ಲ ಸೈಡು ಯಾವ ಸೈಡ್ ಇದ್ದೀರೋ ಆ ಸೈಡ್ ವಿಚಾರಿಸಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ, ಒಂಚೂರಾದರೂ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.